ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ಲಸ್ ಬಾಳೆ ದಿಂಡು = ಮೈ ಬ್ಲಾಗ್ ಅಂದ್ಬಿಟ್ಟು ಸೂರಜ್ ರೇವಣ್ಣಂದು ಪ್ರಜ್ವಲ್ ರೇವಣ್ಣನ ವಿಡಿಯೋಗಳೆಲ್ಲ ಬರೋದಿಲ್ಲ ಇದರಲ್ಲಿ. ನಮ್ಮ ಅಪ್ಪ ನಮ್ಮಮ್ಮ ನೋಡಿದ್ರೆ ಪಕ್ಕ ಹೋಗಿತಾರೆ. ಇದು ಬಾಳೆ ದಿಂಡು ಓಕೆನಾ? ಸೃಷ್ಟಿ ಶಿವಕುಮಾರ್ 18 ಅನ್ನೋ ಒಂದು ಅಕೌಂಟ್ನ ನೀವು ಹೋಗಿ ಫಾಲೋ ಮಾಡಿ. ಬೆಂದಿಲ್ಲ ಅಂದ್ರೂ ನಾನೇ ತಿನ್ಬೇಕು, ಬೇಯಿದ್ರು ನಾನೇ ತಿನ್ಬೇಕು. ಯಾವುದಕ್ಕೂ ಇನ್ನೊಂದು ಸತಿ ಅಲ್ಲ ಸರ್. ನಾನು ನಿಮ್ಮ ಆಲ್ ಇನ್ ಒನ್ ಕನ್ನಡಿಗ ಸುದರ್ಶನ್. ನನ್ನ ಫೋನ್ ಬಿದ್ದು ಎಣ್ಣೆ ಆಡ್ತೈತೆ ಗೈಸ್ ಕೈಗೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಓಕೆ, ಇದೇನಪ್ಪ ಇನ್ನೊಂದು ವಿಡಿಯೋ ಮಾಡ್ತಾವನೆ, ಟೈಟಲ್ ಬೇರೆ ಈ ಥರ ಕೊಟ್ಟವನೆ ಅಂತ ಅನ್ಕೊಂಡಿರ್ಬೋದು ನೀವು ಆಗ್ಲೇನೆ. ಸರಿ ಓಕೆ, ನೋಡಿ ನಾನಿವಾಗ ಒಂದಷ್ಟು ಐಟಮ್ಸ್ ಎಲ್ಲ ಫುಲ್ಲು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಇಲ್ಲಿ ಇದು ಬಾಳೆ ದಿಂಡ ಇದೆ ಇಲ್ಲಿ ಓಕೆನಾ, ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಕಟ್ ಮಾಡೋದು ಹೆಂಗೆ ಏನು ಎತ್ತ ಅಂತೆಲ್ಲನೂ ಹೇಳೋಷ್ಟು ದೊಡ್ಡವನಲ್ಲ ನಾನು, ಮತ್ತೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಯಾವುದೋ ವಿಡಿಯೋ ನೋಡಿರೋದು ಯಾವ ರೀತಿ ಕಟ್ ಮಾಡ್ಬೇಕಂತ. ಬಟ್ ಆದರೆ ಇದು ನನ್ನ ಓನ್ ರೆಸಿಪಿ ಓಕೆನಾ. ನಾನು ಯಾವುದೇ ಯೂಟ್ಯೂಬಲ್ಲಿ ನೋಡಿ ಇದನ್ನ ಮಾಡ್ತಿರೋದಲ್ಲ, ಇದು ನನ್ನ ಓನ್ ರೆಸಿಪಿ, ಡಯೆಟ್ಗೋಸ್ಕರ ಮಾಡ್ತಾ ಇರೋದು. ಸೊ ಮಾಡ್ತಾನೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಆ್ಯಂಡ್ ಅನ್ಕೋಬೋದು ಕೆಲವೊಬ್ರು ಇದೇನಪ್ಪ ಲಾಸ್ಟ್ ವಿಡಿಯೋದಲ್ಲಿ ಡ್ರೈ ಫ್ರೂಟ್ಸ್ ಚಿಕನ್ ರೆಸಿಪಿ ಅಂತ ಮಾಡ್ದ, ಇವಾಗ ನೋಡಿದ್ರೆ ಇದೊಂದು ಯಾವುದೋ ಬಾಳೆ ದಿಂಡು ಪಲ್ಯ ಅಂತೆಲ್ಲ ಮಾಡ್ತಾವನೆ, ಇವನು ಅಂತ ಅನ್ಕೊಬೋದು. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿರೋ ರೀತಿ ನನ್ನ ಚಾನಲ್ ನೇಮ್ ಬಂದು ಆಲ್ ಇನ್ ಒನ್ ಕನ್ನಡಿಗ ಅಂತ. ಸೊ ಅಂದರೆ ಆಲ್ ಇನ್ ಒನ್ ಅಂತಂದರೆ ಎಲ್ಲವೂ ಕೂಡ ಒಂದರಲ್ಲೇ ಕನ್ನಡದಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು, ಹಾಗಂತ ಅಂದ್ಬಿಟ್ಟು ಎಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ಸೂರಜ್ ರೇವಣ್ಣಂದು ಪ್ರಜ್ವಲ್ ರೇವಣ್ಣನ ವಿಡಿಯೋಗಳೆಲ್ಲ ಬರೋದಿಲ್ಲ ಇದರಲ್ಲಿ. ಜಸ್ಟ್ ಒಂದು ಎಂಟರ್ಟೈನ್ಮೆಂಟು ಮತ್ತು ಒಂದು ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋಸು, ಮತ್ತು ನನಗೇನಾರ ತುಂಬ ಸ್ಪೆಷಲ್ ಮೂಮೆಂಟ್ ಯಾವ್ದಾರ ಇದ್ದರೆ ಅಂಥದ್ದನ್ನ ಮಾತ್ರ ಕ್ಯಾಪ್ಚರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋಕ್ಕಾಗುವಂಥದ್ದನ್ನ ಮಾತ್ರ ಅಪ್ಲೋಡ್ ಮಾಡ್ತೀನಿ ಓಕೆನಾ. ಸೊ ಇವಾಗ ನಾನು ಏನೇನು ಐಟಮ್ಸ್ನ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೋಡಿದ್ರೆ ಗೊತ್ತಾಗ್ಬಿಟ್ಟಿರುತ್ತೆ, ಅಷ್ಟೊಂದೇನು ದಡ್ರಲ್ಲ. ಇಲ್ಲಿ ನೋಡ್ತಾರೋ ವಿಡಿಯೋ ನೋಡ್ತಾರೋ ಅಷ್ಟೊಂದು ದಡ್ರಲ್ಲ. ಸೊ ಓಕೆ, ಫಸ್ಟ್ ಇದು ಕ್ಯಾರೆಟು, ಇದು ಕ್ಯಾಪ್ಸಿಕಮ್, ಇದು ಬೀನ್ಸು, ಇದು ಬಾದಾಮಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂತಂದರೆ ನಾನೊಂದು ವಿಡಿಯೋದಲ್ಲಿ ನೋಡಿದೆ, ಒಬ್ರದ್ದು ಸೀರಿಯಲ್ ಆ್ಯಕ್ಟರು, ಅವರು ರೂಮಲ್ಲಿ ಅವ್ರು ಒಬ್ಬರೇ ನಂತರ ಈ ಥರ ರೂಮಲ್ಲಿ ಇದ್ದಾಗ ಅವ್ರಿಗೆ ಕಾಯಿನ ಕೊಬ್ಬರಿನ ಇಲ್ಲಾಂದ್ರೆ ಕಾಯಿನ ಕಟ್ ಮಾಡಿ ಅದನ್ನು ಏನಪ್ಪ ತುರ್ದಿರಂದ್ರೆ ಆಡ್ಸಕ್ಕೆ ಹಾಕಕ್ಕಾಗ್ತಿರ್ಲಿಲ್ಲ, ಮತ್ತು ಅಷ್ಟು ಟೈಮು ಶೆಡ್ಯೂಲ್ ಇರ್ತಿರ್ಲಿಲ್ಲ ಅಂದ್ಬಿಟ್ಟು ಬಾದಾಮಿನ ಒಂದು 8 ಇಂದ 10 ಬಾದಾಮಿನ ಹಾಕೊಂಡು ಸಾಂಬಾರು ಮಾಡ್ಕೊತಿದ್ರಂತೆ. ಸೊ ಯಾಕಂತಂದರೆ ಬಾದಾಮಿ ಮತ್ತು ಕಾಯಿ ಎರಡೂ ಒಂದೇ ಟೇಸ್ಟ್ ಕೊಡುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನನ್ನ ಡಯಟ್ಗೂ ಕೂಡ ಒಂದು ಒಳ್ಳೇದಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇಟ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಮಾಡ್ಬೋದು, ಇಲ್ಲ ಅಂತಂದರೆ ಕಾಯಿ ಹಾಕ್ಬೋದು, ಏನಿಲ್ಲ. ಮತ್ತು ಇದಕ್ಕೆ ಒಗ್ಗರಣೆ ಎಲ್ಲ ಹಾಕಬೇಕು. ಬಟ್ ಆದರೆ ನಾನು ಏನೂ ಆಗ್ತಾ ಇಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾಕಂತಂದರೆ ನನಗೆ ಇದೆಲ್ಲ ನೆಸೆಸಿಟಿ ಇಲ್ಲ, ಅದಕ್ಕೋಸ್ಕರ ನನಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಹೆಲ್ತಿ ಫುಡ್ ಆಗಿರುತ್ತೆ, ಅದಕ್ಕೋಸ್ಕರ ನೀವು ಮಾಡ್ಕೊಂಡಿದ್ದೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಆ್ಯಂಡ್ ಲ್ಯಾಗ್ ಮಾಡೋದು ಬೇಡ. ಸ್ಟಾರ್ಟ್ ಮಾಡೋದು. ಫಸ್ಟು ನಮ್ಮ ಮುರಿದೋಗಿರೋಂಥ ಒಂದು ಅಲ್ಲಾಡ್ಸಕ್ಕೆ ಇಟ್ಕೊಂಡಿರೋದು. ಸೊ ಫಸ್ಟು ಎಣ್ಣೆ ಹಾಕೊಳ್ಳೋದ, ಲೈಟಾಗಿ ಎಣ್ಣೆ ಹಾಕೊಳ್ಳೋದ ಓಕೆನಾ. ಲೈಟಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಈ ಬಾಣಲಿ ಬೇಗ ಕಾದೋಗುತ್ತೆ, ನೋಡೋದ ಎಷ್ಟು ಬೇಗ ಕಾಯುತ್ತೆ ಅಂತ. ಅದಕ್ಕೂ ಮುಂಚೆ ಫಸ್ಟು ಸ್ವಲ್ಪ ಲೈಟಾಗಿ ಹಿಂಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡ್ರೆ ಇನ್ನೂ ಬೇಗನೆ ಕಾಯುತ್ತೆ. ಸೊ ಫಸ್ಟ್ ಇದಕ್ಕೆ ಗಟ್ಟಿಯಾಗಿರುವಂಥ ಪದಾರ್ಥಗಳನ್ನ ಹಾಕೊಳ್ಳಿ. ಯಾಕಂತಂದರೆ ಗಟ್ಟಿಯಾಗಿರೋ ಪದಾರ್ಥ ಏನಾಗುತ್ತೆ ಅಂದರೆ ಬೇಗ ಬೇಯುತ್ತೆ. ಸೊ ನಮ್ಮ ಒಂದು ಲಿಸ್ಟಲ್ಲಿರೋದು ಗಟ್ಟಿ ಪದಾರ್ಥ ಅಂದರೆ ಕ್ಯಾರೆಟ್ನ ಎತ್ಕೊಂಡು ಹಾಕ್ತಾಯಿದ್ದೀನಿ. ಮುಂದೆ ಅಂದರೆ ಒಂದೊಂದನ್ನೆಲ್ಲ ಸ್ವಲ್ಪ ಎತ್ತಾಕ್ತಾಯಿದ್ದೀನಿ. ನನ್ನ ಕೈಲಿ ಎಷ್ಟೆಷ್ಟಾಗುತ್ತೆ ಅಷ್ಟು ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಒಳಗಡೆ ಫಸ್ಟು ಕ್ಯಾರೆಟ್ ಹಾಕಿದೆ ಆ್ಯಂಡ್ ಅದನ್ನು ಫಸ್ಟು ಫ್ರೈ, ಆಮೇಲೆ ನೆಕ್ಸ್ಟು ಫ್ರೈ ಮಾಡಬೇಕು. ಗಾಯ್ಸ್ ಎಣ್ಣೆ ಆಡ್ತೈತೆ ಗೈಸ್ ಕೈಗೆ. ಯಾಕೆ ಅಂತ ಅಂದ್ಬಿಟ್ಟು ಈಗ ಸೆಲ್ಫಿ ಸ್ಟಿಕ್ಕಲ್ಲಿ ಮಾಡ್ತಾ ಇದ್ದೀನಿ. ಈಗ ಫಸ್ಟು ನಾನು ಕರೆಕ್ಟಾಗಿ ಹಿಡ್ದಿದ್ದೀನಿ ಅಂತ ಗೊತ್ತಾಗಲ್ಲ, ಬಟ್ ಒಂದು ತಕ್ಕಮಟ್ಟಿಗೆ ಮಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ನಿಮ್ಮ ಆಲ್ ಇನ್ ಒನ್ ಕನ್ನಡಿಗ ಸುದರ್ಶನ್, ಅದಕ್ಕೆ. ಸೊ ಈಗ ನೋಡ್ತಾ ಇದ್ದೀರಲ್ಲ, ಈಗ ಫಸ್ಟು ಚೆನ್ನಾಗಿ ಅಲ್ಲಾಡ್ಸ್ಕೊತಾ ಇದ್ದೀರಿ. ಚೆನ್ನಾಗಿ ಅಲ್ಲಾಡಿಸ್ಕೊಂಡು
ಆ್ಯಂಡ್ ನಾನು ಬಾಳೆ ದಿಂಡು ಎಲ್ಲಿ ಸಿಕ್ತು ಅಂತ ಅನ್ಕೊಬೋದು ನೀವು. ಇವನಿಗೆಲ್ಲಪ್ಪ ಸಿಕ್ತು ಈ ಬಾಳೆ ದಿಂಡು ಅಂತ. ಇಲ್ಲಿ ನಮ್ಮ ಕಾಲೇಜ್ ಹತ್ರ ಎಷ್ಟು ಫೆಸಿಲಿಟಿ ಅಂದರೆ ಗಾಯ್ಸ್ ನೀವು ನಂಬೋದಿಲ್ಲ. ಫಸ್ಟ್ ಕೆಟ್ಟದ್ದು ಹೇಳ್ಬಿಡ್ತೀನಿ, ಪಬ್ ಐತೆ, ಬಾರ್ ಐತೆ, ಆ್ಯಂಡ್ ಟೀ ಅಂಗಡಿ, ಅದಾದಮೇಲೆ ಇದಿಷ್ಟು, ಅದಾದಮೇಲೆ ಇನ್ನು ನೆಕ್ಸ್ಟು ಮಾಲ್ ಐತೆ. ಇಲ್ಲಿ ಸ್ವಲ್ಪದಲ್ಲೇ ದೂರದಲ್ಲೇ ಮಾಲ್ ಐತೆ, ತುಂಬ ದೊಡ್ಡ ಮಾಲು. ಅದಾದಮೇಲೆ ಸಿನಿಮಾಗಳೆಲ್ಲ, ಥಿಯೇಟರ್ಸ್ ಐತೆ, ಸುಮ್ಮನೆ ಇನ್ನೊಂದು 1 ಕಿಲೋಮೀಟರ್ 1.5 ಕಿಲೋಮೀಟರ್ಸ್ ಎಲ್ಲ ಥಿಯೇಟರ್ ಐತೆ. ಆ್ಯಂಡ್ ಮಾಲಲ್ಲೂ ಕೂಡ ಫಿಲಮ್ ನೋಡ್ಬೋದಾ. ಆ್ಯಂಡ್ ರೆಸ್ಟೋರೆಂಟ್ಸ್ಗಳು ಬೇಜಾನ್ ಐತೆ ಗೈಸ್, ಏನಿಲ್ಲ ಜಸ್ಟ್ KFC ಐತೆ, ಇಲ್ಲೊಂದು ಸ್ವಲ್ಪ ದೂರ ಹೋದ್ರೆ ಡಾಮಿನೋಸ್ ಐತೆ. ಆಮೇಲೆ ಇನ್ನೊಂದು ಚೂರು ಮುಂದಕ್ಕೆ ಹೋಗಿದ್ರೆ ಮೋಮೋಸ್ ಅಂಗಡಿದು ಸ್ಪೆಷಲ್ ರಾಜು ಮೋಮೋಸ್ ಅಂತ ಒಂದು ಐತೆ. ಆ್ಯಂಡ್ ಅದಾದಮೇಲೆ ತಂದೂರಿ ಚಿಕನು, ವೆಜ್ಜು ಕೂಡ ಐತೆ, ಪ್ಯೂರ್ ವೆಜ್ ಅಂತ ಅಂದ್ಬಿಟ್ಟೆಲ್ಲ ಹೋಟ್ಲುಗಳೈತೆ ಇಲ್ಲಿ ಸುಮಾರು ಐತೆ ಗೈಸ್. ಸೀರಿಯಸ್ ಆಗಿ ಅಯ್ಯೋ ಯಪ್ಪ, ನಾನು ಇನ್ನೂ ಸುಮಾರು ಹೋಟೆಲ್ಗೆ ಹೋಗಿ ಟೇಸ್ಟ್ ಮಾಡಿಲ್ಲ, ಸುಮಾರು ಹೋಟ್ಲಿಗೆ ಹೋಗಿದ್ದೀನಿ. ಒಟ್ಟಿನಲ್ಲಿ ಒಂದಷ್ಟು ಹೋಟ್ಲುಗಳ್ಗೆ ಹೋಗಿದ್ದೀನಿ, ರೆಸ್ಟೋರೆಂಟ್ಸ್ಗೆ ಹೋಗಿದ್ದೀನಿ, ತಿಂದಿದ್ದೀನಿ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಈಗ ಬೀನೀಸ್ ಹಾಕೋಣ, ಯಾಕಂದರೆ ಇನ್ನೂ ಇರುತ್ತೆ ಬೇಯೋದು ಇವೆಲ್ಲ. ಸೊ ನೀವು ಅನ್ಕೊಬೋದು ಇದೇನು ಈ ಥರ ಐತೆ ಬೀನೀಸ್ ಅಂತ. ಇದು ಸ್ಪೆಷಲ್ ಬೀನೀಸು, ತುಂಬ ಉದ್ದುದಕ್ಕಿರುತ್ತೆ. ಮಿನಿಮಮ್ ಒಂದೊಂದು ಮೊಳ ಅಂತಾರಲ್ಲ ಅಷ್ಟು ಉದ್ದ ಇರುತ್ತೆ ಒಂದೊಂದು ಬೀನೀಸ್. ಇದು ಸ್ಪೆಷಲ್ಲು. ಇದು ಹೆಸರು ನಾನು ಅಲ್ಲಿ ಮಾರ್ಟಲ್ಲಿ ನೋಡಿದೆ. ನನಗೆ ಮಾರ್ಟ್ ಇಲ್ಲಿ ಹತ್ರ ಇರೋದ್ರಿಂದ ಎಷ್ಟು ಉಪಯೋಗ ಆಗ್ತಿದೆ ಅಂದರೆ ಕಡಿಮೆ ರೇಟ್ಗೂ ಸಿಗುತ್ತೆ. ಆ್ಯಂಡ್ ನನಗೆ ಎಷ್ಟು ಕ್ವಾಂಟಿಟಿಲಿ 3 ದಿವಸಕ್ಕೆ ಬೇಕಂದರೆ 3 ದಿವಸ. ಈಗ ನಾನು ಹೋಗಿ ಎಲ್ಲಾರ ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ಅಣ್ಣ 3 ದಿವಸಕ್ಕೆ ಆಗೋಷ್ಟು ತರಕಾರಿ ಎತ್ಕೊಂತೀನಿ ಅಂತ ಅಂದ್ಬಿಟ್ಟು ಎತ್ಕೊಂಡ್ರೆ ಅವ್ರೇನು ಮಾಡ್ತಾರೆ ಗೊತ್ತಾ, ಅಷ್ಟು ಬರಲ್ಲ ಕಣಪ್ಪ, ಇಷ್ಟು ಬರಲ್ಲ ಕಣಪ್ಪ ಅಂತಾರೆ, ಮತ್ತೆ ಕೊಡೋದಿಲ್ಲ. ಸೊ ಅದಕ್ಕೋಸ್ಕರ ಮಾರ್ಟ್ಗೆ ಹೋದ್ರೆ ಏನಂದ್ರೆ 2-3 ಒಂದೇ ಒಂದು ಎತ್ಕೊಂತೀನಿ, ಒಂದೇ ಒಂದು ತರಕಾರಿ ಎತ್ಕೊತೀನಿ ಅಂದ್ರೆ ಅದಕ್ಕೆ 50 ಪೈಸೆ ಬೀಳ್ತಂದ್ರೆ 50 ಪೈಸೆನೇ ಕಲೆಕ್ಟ್ ಮಾಡ್ಕೊಂತಾರೆ. ಯಾಕಂದ್ರೆ ಅದು ರೂಲ್ಸ್ ಅವ್ರದ್ದು, ಮಾರ್ಟ್ದೆಲ್ಲ ರೂಲ್ಸ್ ಅದೆಲ್ಲ. ಸೊ ಅದಕ್ಕೋಸ್ಕರ ನಾನು ಮಾರ್ಟ್ಗೆ ಹೋಗ್ತೀನಿ. ನನಗೂ ಕೂಡ ಟೈಮ್ ಸೇವು ಆ್ಯಂಡ್ ಮನಿ ಸೇವು ಎಲ್ಲ. ಹಾಗಂತ ಅಂದ್ಬಿಟ್ಟು ಬೇರೆ ಬಿಸ್ನೆಸ್ ಮಾಡೋರ್ನೆಲ್ಲ ಇದು ಮಾಡಬಾರ್ದು. ರೈತರು ಕೂಡ ಇಲ್ಲಿಗೆ ಎಲ್ಲಾನು ಕಳಿಸ್ತಾರಲ್ಲ, ತರಕಾರಿ ಇದೆಲ್ಲ ಏನು ಸುಮ್ಮನೆ ಬರಲ್ಲ, ಇವರೇ ಬೆಳೆಯೋದಿಲ್ಲ, ಮಾರ್ಟವರೇ ಬೆಳೆಯೋದಿಲ್ಲ ಇದನ್ನೆಲ್ಲ. ಇದೆಲ್ಲ ರೈತರಿಂದ ಕೊಂಡ್ಕೊತಾರೆ ಅವರು ಹೋಲ್ಸೇಲ್ ದರದಲ್ಲಿ. ಆ್ಯಂಡ್ ಲಾರ್ಜ್ ಕ್ವಾಂಟಿಟಿಲಿ ತಗೊತಾರೆ. ಡೈಲಿ ಬರುತ್ತೆ ಗೈಸ್, ಡೈಲಿ ಒಂದು 5 ಗಂಟೆ ಕರೆಕ್ಟಾಗಿ ಲೋಡ್ ಬರುತ್ತೆ. ನಾನೇ ನೋಡಿದ್ದೀನಿ ಸುಮಾರು ಸತಿ. ಇಲ್ಲೇ ನಮ್ಮ ಕಾಲೇಜಿಂದ ತುಂಬಾ ದೂರ ಇಲ್ಲ, ತುಂಬಾ ಹತ್ರನೂ ಇಲ್ಲ, ವಾಕಬಲ್ ಡಿಸ್ಟೆನ್ಸು. ಆ್ಯಂಡ್ ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕೊಳ್ಳೋದ. ನನ್ನ ಪ್ರಕಾರ ಬೀನ್ಸ್ ಬೇಯಿದೆಯಾ, ಬೆಂದಿಲ್ಲ ಅಂದರೂ ನಾನೇ ತಿನ್ನಬೇಕು, ಬೇಯಿದ್ರು ನಾನೇ ತಿನ್ನಬೇಕು. ಯಾವುದಕ್ಕೂ ಇನ್ನೊಂದು ಸತಿ ಅಲ್ಲಸೋದು ಏನಂದರೆ ಮಾಡ್ಕೊಳ್ಳೋದು ನನಗೆ, ಅದರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನಿ, ನಾನೇ ಮಾಡಿರೋದಲ್ವ ಅಂತ ಅಂದ್ಬಿಟ್ಟು ತಿನ್ಕೊತೀನಿ. ಬಟ್ ನೀವು ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರದಿಂದ, ಸ್ವಲ್ಪ ಜಾಗ್ರತೆಯಿಂದ, ಸ್ವಲ್ಪ ನೀಟಾಗಿ ಹೈಜಿನಿಕ್ ಆಗಿ ಮಾಡ್ಕೊಳ್ಳಿ. ನಾನು ಅಡುಗೆ ಮಾಡ್ಬೇಕಾದ್ರೆ ಮಾತ್ರ ಅಡುಗೆಗೆ ಏನೇನು ಯೂಸ್ ಮಾಡ್ತೀನಿ ಅದನ್ನೆಲ್ಲ ತುಂಬ ಹೈಜಿನಿಕ್ ಆಗಿ ಒರೆಸಿ ತೊಳೆದಿನೇ ಯೂಸ್ ಮಾಡ್ತಾ ಇರ್ತೀನಿ. ಸುತ್ತಮುತ್ತ ಒಂದಷ್ಟು ಐಟಮ್ಸ್ ಮಾತ್ರ ನೋಡೋಕ್ಕೆ ಮೆಸ್ಸಿ ಮತ್ತು ಗಲ್ಗಲೀಜಾಗಿ ಕಾಣಿಸ್ಬೋದು ಅಷ್ಟೇ. ಸೊ ಈಗ ಕ್ಯಾಪ್ಸಿಕಮ್ ಹಾಕೊಳ್ಳೋದ ಆಲ್ಮೋಸ್ಟ್ ಇದಾಗಿದೆ. ಸೊ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಬೇಯಬೇಕಲ್ಲ, ಅದಕ್ಕೆ ಸೊ ಗೈಸ್ ಒಂದು ಪ್ರಮೋಷನ್ನು ಏನಂದರೆ, ಸೃಷ್ಟಿ ಶಿವಕುಮಾರ್ SRUSHTI_ ಶಿವಕುಮಾರ್ SHIVAKUMAR_ 18 ಅಂತ ಈ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು, ಸೃಷ್ಟಿ ಶಿವಕುಮಾರ್ 18 ಅನ್ನೋ ಒಂದು ಅಕೌಂಟ್ನ ನೀವು ಹೋಗಿ ಫಾಲೋ ಮಾಡಿ. ನನಗೆ ಯಾವ ರೀತಿ ಸಪೋರ್ಟ್ ಕೊಡ್ತಿದ್ದೀರೋ ಅದೇ ರೀತಿ ಸಪೋರ್ಟ್ ಕೊಡಿ, ಓಕೆನಾ. ಇದು ನನ್ನ ಸ್ವಂತ ತಂಗಿಯ ಅಕೌಂಟು. ಅವಳು ತುಂಬ ಬೇಜಾರು ಮಾಡ್ಕೊಂತಿದ್ದು, ನಿಂಗೆ 4,000 ಜನದ ಗಂಟ ಫಾಲೋವರ್ಸ್ ಅವರು ಇನ್ಸ್ಟಾಗ್ರಾಮಲ್ಲಿ, ನೀನು ಇನ್ನೂ ನಿನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ನನ್ನ ಈ ಥರ ಪ್ರಮೋಟ್ ಮಾಡಿಲ್ಲ, ನೀನು ಸ್ವಂತ ತಂಗಿನೇ ಮಾಡಿಲ್ವಲ್ಲ ನೀನು ಅಂತ ಇದ್ದು. ಸೊ ಈ ವಿಡಿಯೋ ಅವಳು ನೋಡ್ತಾ ಇದ್ರೆ ಖುಷಿ ಪಡ್ತಾಳೆ ಒಳಗಿಂದೊಳಗೇನೆ. ಸೊ ಇದೇನು ಚಟಪಟ ಅಂತವೆ. ಓಕೆ ಗೈಸ್, ಈಗ ಸ್ವಲ್ಪ ಒಂದಷ್ಟು ಆರ್ಟಿಫಿಷಿಯಲ್ ಐಟಮ್ಸ್ನ ಹಾಕುವಂಥ ಸರದಿ, ಐ ಮೀನ್ ಟರ್ಮರಿಕ್ ಪೌಡರ್ ಸ್ವಲ್ಪ, ಆ್ಯಂಡ್ ಖಾರಕ್ಕಾಗಿ ಚಿಲ್ಲಿ ಪೌಡರ್, ಆ್ಯಂಡ್ ರುಚಿಗಾಗಿ ಸ್ವಲ್ಪ ರುಚಿ. ಇದಿಷ್ಟು ಹಾಕಿದ್ಮೇಲೆ
ಸ್ವಲ್ಪ ಮೆಣಸಿನ ಪುಡಿ. ಗೈಸ್ ಘಾಟು ಗೈಸ್ ಎಲ್ಲ ಈಗ ತಿಂದೋಗ್ಬಿಟ್ಟು. ಸ್ವಲ್ಪ ನೀರ ಕಳೆದಾಗ ನೀವು ನೋಡ್ಬೋದು ಇದೇನಪ್ಪ ಈ ತರ ನೀರಲ್ಲಿ ಹಾಕಿಟ್ಟವನೆ ಅಂತ. ಇದು ನೀರಲ್ಲ, ಇದು ನಿಂಬೆಹಣ್ಣು ಹಾಕಿರೋಂಥ ನೀರು. ಸೊ ಏನಕ್ಕೆ ಈ ತರ ಹಾಕಿದೀನಿ ಅಂತ ಅಂದ್ರೆ ಇದಕ್ಕೆ ರೀಸನ್ ಇದೆ. ಬಾಳೆ ದಿಂಡು ಆದಷ್ಟು ಬೇಗ ಕಪ್ಪಾಗುತ್ತೆ, ಅದಕ್ಕೋಸ್ಕರ ಇದನ್ನ ಒಂದು ಮಜ್ಜಿಗೆ ನೀರಲ್ಲಿ ಹಾಕಿಡ್ತಾರೆ. ಇಲ್ಲ ಅಂತಂದ್ರೆ ಮಜ್ಜಿಗೆ ನೀರನ್ನ ಪ್ರಿಪೇರ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಒಂದು ನೀರಿಗೆ ಒಂದು ನಿಂಬೆಹಣ್ಣ ಫುಲ್ಲು ಹಿಂಡಿ ಅದ್ರೊಳಗಡೆ ಇದನ್ನ ಹಾಕಿ ಮಿಕ್ಸ್ ಮಾಡಿ, ಆಗ ಬಾಳೆ ದಿಂಡು ಯಾವುದೇ ರೀತಿ ಕಪ್ಪಾಗಲ್ಲ. ಓಕೆನಾ? ಸೊ ಈಗ ಇದನ್ನ ಯಾಕೆ ತೋರಿಸ್ತೀನಿ ಅಂದ್ರೆ ಈಗ ನೆಕ್ಸ್ಟ್ ಇದನ್ನೇ ಹಾಕೋದು ಅದಕ್ಕೋಸ್ಕರ. ಸೊ ಇದೇ ಮೇನ್ ರೆಸಿಪಿ. ಓಕೆನಾ? ಗೈಸ್ ನನ್ನ ವಿಡಿಯೋ ಜಾಸ್ತಿ ಜನ ನೋಡ್ತಾನೆ ಇಲ್ಲ. ಐ ಮೀನ್ 800 ಜನ ಗಂಟೆ ಸಬ್ಸ್ಕ್ರೈಬರ್ಸ್ ಅವ್ರೆ, ಬಟ್ ಜಾಸ್ತಿ ಯಾರು ನೋಡೋದಿಲ್ಲ. ಸೊ ನನಗೆ ಟಿಪಿಕಲ್ ಕನ್ನಡಿಗ ಅವ್ರದ್ದು ವಿಡಿಯೋಸ್ ನೋಡ್ತೀನಲ್ಲ, ಅವರು ಒಂದು ಅಂದರೆ ಐಡಿಯಾ ಥರ ಇದು ಮಾಡೋರೆ. ಏನಂದರೆ ನಾವು ಮಾಡೋ ಕಂಟೆಂಟ್ ಏನಿರುತ್ತೋ ವಿಡಿಯೋದಲ್ಲಿ ಅದನ್ನೇ ಹಾಕೋ ಬದಲು ಅದಕ್ಕೆ ಸಂಬಂಧ ಇಲ್ಲದೆ ಇರೋದನ್ನ ಹಾಕಿದ್ರೆ ಸ್ವಲ್ಪ ಬೆಟರ್ ಆಗಿರುತ್ತೆ. ಇಲ್ಲಾಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಮೆಣಸನ್ನ ಹಾಕಿ ವಿಡಿಯೋದಲ್ಲಿ ಇಲ್ಲ ಅಂದ್ರೂ ಕೂಡ ನೀವೇ ಟೈಟಲ್ ಮತ್ತೆ ಮುಂದೆ ಫೋಟೋಗೆ ಹಾಕಿದ್ರೆ ಆಗ ವ್ಯೂಸ್ ಬಂದೇ ಬರ್ತಾರೆ ಅಂತ. ನಾನು ಇದಕ್ಕೆ ಟೈಟಲ್ಲು ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ಲಸ್ ಬಾಳೆ ದಿಂಡು = ಮೈ ಬ್ಲಾಗ್ ಅಂತ ಹಾಕ್ತೀನಿ. ಹೆಂಗಿದೆ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ನೋಡಿದ್ರೆ ಸರ್ ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಓಕೆ, ಈಗ ಆಲ್ ಸೆಟ್. ಲೇ ಅಪ್ಪ, ಅಯ್ಯೋ ದೇವ್ರೆ, ಯಪ್ಪ ಹೆವಿ ಘಾಟು, ಹೆವಿ ಅಂದರೆ ಹೆವಿ ಘಾಟು. ಅದೇನಾಗೋದು ಗೊತ್ತಾ, ಆ ಒಂದು ಇದಿದೆಯಲ್ಲ ಅಚ್ಕಾರದ ಪುಡಿ ಆ್ಯಂಡ್ ಮೆಣಸಿನ ಪುಡಿ, ಅದ್ರದ್ದು ಇದು ಎಫೆಕ್ಟ್ ಇದು ಇಷ್ಟು ಮಟ್ಟಿಗೆ. ಸೊ ಓಕೆ, ಈಗ ಸ್ವಲ್ಪ ನೀರು ಹಾಕ್ಬೇಕು ಇದಕ್ಕೆ, ಇಲ್ಲ ಅಂತಂದರೆ ಬೇರೆ ಸ್ವಲ್ಪ ನಿಧಾನ. ಈಗ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಓಕೆನಾ? ಯಾಕಂದರೆ ನಾನು ಉಪ್ಪು ಜಾಸ್ತಿ ತಿಂತೀನಿ, ಲಾಸ್ಟ್ ವೀಡಿಯೋ ನೋಡಿರೋದು ಗೊತ್ತಿರುತ್ತೆ. ಸೊ ಹೋಗಿ ನೋಡಿ. ಅಪ್ಪ ಗಾಯ್ಸ್, ಹೆವಿ ಮೂಗೆಲ್ಲ ಉರಿತೈತೆ ಗಾಯ್ಸ್, ಸೀರಿಯಸ್ ಆಗಿ. ನಾನು ಯಾಕೆ ನನ್ನ ಮುಖ ತೋರಿಸ್ತಾ ಇದ್ದೀನಿ ಅನ್ಕೊಂಡ್ರಾ? ಅದು ಮಾಡ್ತಾರೆ ತೋರಿಸ್ತಾರ ಅನ್ಕೊಂಡ್ರಾ? ಅಲ್ಲಾಡ್ಸೋದು ಏನು ಗೈಸ್ ನೋಡ್ತೀರಾ? ನನ್ನ ಮುಖನಾರ ನೋಡಿ ಅಲ್ವಾ, ನೀಟಾಗಿ ಅಲ್ಲಾಡಿಸ್ತೀನಿ. ಇಲ್ಲಾಂದ್ರೆ ಟೈಟಲ್ ಹಿಂಗೆ ಕೊಟ್ರೆ ಹೆಂಗಿರುತ್ತೆ? ಬಾಳೆ ದಿಂಡಲ್ಲಿ ಹಲ್ಲಿ. ಚೆನ್ನಾಗೈತೆ, ಬಟ್ ಬೇಡ. ಆಗಲೇ ಹೇಳಿದ್ನಲ್ಲ, ಅದೇ ಚೆನ್ನಾಗೈತೆ. ಪ್ರಜ್ವಲ್ ರೇವಣ್ಣ ಪ್ಲಸ್ ಬಾಳೆ ದಿಂಡು = ಮೈ ಬ್ಲಾಗ್. ನಮ್ಮ ಅಪ್ಪ ನಮ್ಮಮ್ಮ ನೋಡಿದ್ರೆ ಪಕ್ಕ ಹೋಗಿತಾರೆ, ನನ್ನ ಮಗ ಮೈಸೂರಿಗೆ ಹೋಗಿ ಏನೇನು ಆಟ ಆಡ್ತಾನೆ ಅಂತ. ಏನು ಮಾಡೋದ ಗೈಸ್, ಬೆಳಿಬೇಕು ಅನ್ನೋ ಹಸು ಅಥವಾ ಹಸು ಅಂತ ಇದ್ದೀನಿ, ಹಸಿವು ಅನ್ನೋಕೆ ಹೋಗಿ. ವ್ಯೂವರ್ಸ್ ಬರಲ್ಲ ಗೈಸ್, ಜಾಸ್ತಿ ವ್ಯೂವ್ಸೇ ಬರಲ್ಲ. ಅದಕ್ಕೋಸ್ಕರ ಈ ಥರ ಒಂದು ಸುಮ್ಮನೆ ಐಡಿಯಾ ಹೇಳಿದಷ್ಟೇ. ಇದು ನಮ್ಮ ಟಿಪಿಕಲ್ ಬ್ರೋ ಅವ್ರದ್ದು ಐಡಿಯಾ. ಎಲ್ಲರೂ ಸ್ವಚ್ಛತೆಗಾಗಿ, ಐ ಮೀನ್ ಬಾಡಿ ಒಳಗಡೆ ಇರೋ ಕೆಟ್ಟ ಅಂಶನ ಏನು ಹೊರಗಡೆ ಹಾಕ್ತಾರೆ, ಆ ಒಂದು ಜಾಗದ್ದು ಡೋರ್ ಓಪನ್ ಆಗಿತ್ತು. ಸೊ ಅದಕ್ಕೋಸ್ಕರ ಕ್ಲೋಸ್ ಮಾಡಿಬಿಟ್ಟು ಬರೋಕೆ ಹೋದೆ. ವೀಡಿಯೋದಲ್ಲಿ ಕಾಣಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ, ಚೆನ್ನಾಗಿರ್ತದೆ. ಸೊ ಈಗ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ತಾಯಿದ್ದೀನಿ. ಜಾಸ್ತಿ ಆಗ್ತಾರೆ ಗೈಸ್, ಸ್ವಲ್ಪನೇ ಆಗ್ತಾರೆ. ನಮ್ಮ ತಮಾಷೆಗೆ ಹೇಳಿದ್ದ ಸೀರಿಯಸ್ ತಗೊಂಡು ಜಾಸ್ತಿ ಹಾಕ್ಬಿಟ್ಟಿಲ್ಲ. ಈಗ ನೋಡಿ, ಇಷ್ಟು ಹಾಕಿದ್ದೀನಿ. ಈಗ ಹಿಂಗೆ ಹಾಕಿದ್ದೀನಿ ಗೈಸ್, ಸರಿನಾ? ಲಾಸ್ಟಲ್ಲಿ ಇದು ಹಾಕ್ತೀನಿ. ಈಗ ಫುಲ್ ಫ್ಲೇಮ್ಗೆ ಹಾಕ್ತೀನಿ. ಹೆಂಗಾಗುತ್ತೆ ಆಗಲಿ ಇದು ಸದ್ಯಕ್ಕೀಗ. ಓಕೆನಾ?
ಆದಮೇಲೆ ಅದು ಫುಲ್ಲು ಮುಗಿದ್ಮೇಲೆ ನಾನು ನಿಮಗೆ ವಾಪಸ್ ವೀಡಿಯೋ ಮಾಡಿ ತೋರಿಸ್ತೀನಿ ಹೆಂಗಾಗೈತೆ ಅಂತ. ಗಾಯ್ಸ್ ಅಂತೂ ಇಂತೂ ಕೊನೆಗೂ ಕೂಡ 1/4 ಲೀಟ್ರ್ ನೀರು ಹಾಕಿದೆ ನಾನು, ಬಟ್ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ, ಸಾರಿ. ಅದು ಅಷ್ಟೆಲ್ಲ ಹಾಕಿದ್ದೀನಿ ಯಾಕಂದರೆ ಬಾಳೆಹಣ್ಣು ಬೇಯಲಿ, ಅದೊಂಥರ ಸ್ಮೂತಾಗಿ ಹಿಂಗೆ ಈ ಗೆಡ್ಡೆಕೋಸು ಇಂಥವೆಲ್ಲ ಆಗುತ್ತಲ್ಲ ಸಾಂಬಾರಲ್ಲಿ, ಆ ಥರ ಆಗಲಿ ಅಂತ ಮಾಡಿದೆ. ಬಟ್ ಏನೋ ಗೊತ್ತಿಲ್ಲ, ನನ್ನ ಪ್ರಕಾರ ಆಗಿಲ್ಲ ಅದು ಅಷ್ಟಿದಾಗಿ. ಅದು ಹೆಂಗೆ ಗಟ್ಟಿಯಾಗಿದೆ ಹಂಗೆ ಇದೆ ಅನ್ಕೊತೀನಿ, ಅಷ್ಟು ಬೇಯಿಸಿದ್ರು ಕೂಡ. ನನ್ನ ಪಕ್ಷಕ್ಕೆ ಕ್ಯಾರೆಟ್ ಎಲ್ಲ ಫುಲ್ ಬೆಂದಿದೆ, ಫುಲ್ಲಾಗಿ ಬೆಂದ್ಬಿಟ್ಟೈತೆ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸ್ ಏನು ಹಾಕಿದೆ ಅದೆಲ್ಲ ಫುಲ್ಲಾಗಿ ಬೆಂದೇ ಇದೆ. ಬಟ್ ಆದರೆ ಆ ಒಂದು ಬಾಳೆಗಿಣ್ಣು ಬೆಂದಿಲ್ಲ. ಸೊ ಜೆನ್ಯೂನ್ ರಿವ್ಯೂ ಕೊಡಬೇಕು, ಇದು ತಿಂದ್ಬಿಟ್ಟು ಹೇಳ್ತೀನಿ ಮಾಡ್ಬೋದಾ ಮಾಡಬಾರ್ದ ಅಂತ. ಬಟ್ ಇದನ್ನು ವೀಡಿಯೋ ಲಾಸ್ಟಲ್ಲ ಅಲ್ವಾ, ಫುಲ್ ನೋಡಿದ್ಮೇಲೆ ಅಯ್ಯೋ ನಿಮಿಷ, ನನಗೂ ಗೊತ್ತಿಲ್ಲ ಈ ಥರ ಆಗುತ್ತೆ ಅಂತ. ಬಟ್ ಜ್ಯೂಸ್ ಮಾಡೋಕ್ಕೂ ಒಂದು ಸ್ವಲ್ಪ ಇಟ್ಟಿದ್ದೀನಿ, ಅದನ್ನೇನು ವೀಡಿಯೋ ಸ್ವಲ್ಪ ಜ್ಯೂಸ್ ಮಾಡೋಕ್ಕೂ ಒಂದೊಂದು ಸ್ವಲ್ಪ ಇಟ್ಟಿದ್ದೀನಿ, ಅದನ್ನೇನು ವೀಡಿಯೋ ಮಾಡೋಕ್ಕೋಗಲ್ಲ. ಅದನ್ನು ಶಾರ್ಟ್ ವೀಡಿಯೋ ಮಾಡಿಬಿಟ್ಟು ಬಿಡ್ತೀನಿ, ನೋಡೋದ. ಜೈ ಶ್ರೀರಾಮ್. ಹಂಗೇನಿಲ್ಲ ಗೈಸ್, ತಿನ್ಬೋದು. ಏನಂದರೆ ಒಂಥರ ಕರಮ್ 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 ಅಂತ ಸೌಂಡ್ ಗೊತ್ತಾಯ್ತು ಅನ್ಕೋತೀನಿ. ಗಿರಿಯ ಇದು ಬಾಳೆ ದಿಂಡು, ಓಕೆನಾ? ಸೌಂಡ್ ಕೊಡಲ್ಲ, ಆ ಸೌಂಡು ಬರೋದಷ್ಟೇ. ಬಟ್ ತಿನ್ಕೋಬೋದು, ಹೊರಗಡೆ ನುಂಗ್ಬೋದು, ಆರಾಮಾಗಿ ನುಂಗ್ಬೋದು, ಏನಿಲ್ಲ. ಮಾಡ್ಕೊಂಡು ತಿನ್ನಿ, ತುಂಬ ಹೆಲ್ದಿಗೆ ಒಳ್ಳೇದು, ಹೆಲ್ತ್ಗೆ ಒಳ್ಳೇದು, ಹೆಲ್ದಿ ಫುಡ್ ಹೆಲ್ತ್ಗೆ ಒಳ್ಳೇದು. ಮಾಡ್ಕೊತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೋಡಿ, ಇದು ನನ್ನ ಮೀಲು. ನೀರು ಇಷ್ಟೇ ಇರೋದು ಗೈಸ್, ನೀರು ಬೇರೆ ತಂದು ಇಟ್ಕೊಂಡಿಲ್ಲ. ಐ ಮೀನ್ ನೀರು ಖಾಲಿ ಆಗ್ಬಿಡೈತೆ ಇದರಲ್ಲಿ, ಓಕೆನಾ? ಚೆನ್ನಾಗಾಗಿದೆ ಗೈಸ್, ಜೆನ್ಯೂನ್ ರಿವ್ಯೂ ಸಖತ್ತಾಗೈತೆ. ಸೀರಿಯಸ್ ಆಗಿ ಉಪ್ಪು ಸ್ವಲ್ಪ ಕಮ್ಮಿ ಆಗೈತೆ ಅಷ್ಟೇ, ಅದು ಬಿಟ್ಟರೆ ಎಲ್ಲ ಸಖತ್ತಾಗೈತೆ, ಎಲ್ಲ ಕರೆಕ್ಟಾಗೈತೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ, ಹೆಲ್ದಿಯಾಗಿರಿ. ಒಂದು 2 ವಾರಕ್ಕೆ ಒಂದು ಸತಿ ಮಾಡಿ, ಮನೇಲಿ ಒಂದು ತಿಂಗ್ಳಿಗೆ ಒಂದು 2 ಸತಿ ಮಾಡಿ. ಮಕ್ಳಿಗೂ ಒಳ್ಳೆಯದು, ದೊಡ್ಡವ್ರಿಗೂ ಒಳ್ಳೆಯದು, ಆ್ಯಂಡ್ ಮಾಮೂಲಿ ಅಪ್ಪ ಅಮ್ಮಗೂ ಒಳ್ಳೆಯದು. ಐ ಮೀನ್ ಅಪ್ಪ ಅಮ್ಮ ಅಂದರೆ ಮಕ್ಕಳು ಒಂದು 10-15 ವರ್ಷದವರು ಆ ಥರ ಇರೋ ಅಪ್ಪ ಅಮ್ಮ ಇರ್ತಲ್ಲ, ಅಂಥವ್ರಿಗೂ ಒಳ್ಳೆಯದು, ಮಕ್ಳಿಗೂ ಒಳ್ಳೆಯದು, ನಿಮ್ಮ ಮಾವ ಅತ್ತೆಗೂ ಒಳ್ಳೆಯದು. ಇದೆಲ್ಲ ವಯಸ್ಸು, ಯಾಕಂದರೆ ಅದು ಘಾಟ್ ಹೊಡೆದ್ಬಿಟ್ಟು ಮೂಗು ಫುಲ್ ಬ್ಲಾಸ್ಟ್ ಆಗಿಬಿಟ್ಟಿದೆ, ಆಗಿಂದ ಅಕ್ಷಿ ಹೊಡೆದು ಸಾಕಾಗ್ಬಿಟ್ಟಿದೆ, ಓಕೆನಾ? ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆದಷ್ಟು ಬೇಗ. ಸೊ ಈ ವಿಡಿಯೋ ಆದಷ್ಟು ಲೈಕ್ ಮಾಡಿ, ಒಂದು 10 ಲೈಕ್, ಓಕೆನಾ? ಕಮೆಂಟ್ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ನನಗೆ ನೋಡೋದ ಏನು ಮಾಡ್ತೀರಾ ಅಂತ. ಸೊ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.